ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮನ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ.
ಅಧ್ಯಕ್ಷರು ಬನ್ನಿ, ಎಲ್ಲ ವಿವಿಧ ಸಂಘಟನೆಯಿಂದ ಬರೋದು. ಜಿಕೆ ಬಸ್ ಸರ್, ವಸಂತ್ ಸರ್, ಬನ್ನಿ ಎಲ್ಲ ದಯಮಾಡಿ ಬರ್ಬೇಕಿಲ್ಲ. ನಿಮ್ಮ ಬಂಧುಗಳು ಆದಷ್ಟು ರವೀಶ್ ಪ್ರಸಾದ್ ಬನ್ನಿ, ಬನ್ನಿ ಬನ್ನಿ, ರವೀಶ್ ಪ್ರಸಾದ್ ಚೇರ್ ಕೊಡಿ ಸರ್. ಹಂಗೆ ಒಂಚೂರು ಸೈಡ್ ಬಿಟ್ಟು ಸರ್, ಒಂಚೂರು ಈ ಕಡೆ ಹಾಗೆ ಫೋಟೋಕ್ಕೆ ಸೈಡಿನಲ್ಲಿ ವಿವಿಧ ಸಂಘಟನೆಯ ಮುಖಂಡರುಗಳು ಹಾಗೂ ರಾಜಕೀಯ ಪಕ್ಷದ ಮುಖಂಡರುಗಳು ಸಹ ಪುಷ್ಪಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಯಮಾಡಿ ಗೊಂದಲ ಮಾಡ್ತಾರೆ. ಇಂದ್ರಮ್ನವ್ರು ಸರ್ ಹಚ್ಚಿ ಪಟಾಕಿರ ಬೇಗ. ನಮಸ್ಕಾರ, ಚೆನ್ನಾಗಿದ್ದೀರಾ? ಪೇಪರ್ ಹೇಳ್ತೀನಿ, ಪೇಪರ್ ಹೇವಾಗಲಿ. ಪಟಾಕಿ ಹೊಡೆಯೋದ್ರ ಮುಖಾಂತರ ಭೀಮಾ ಕೋರೆಗ ವಿಜಯೋತ್ಸವನ ಭೀಮ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಸಹ ಕೇಳ್ಕೊಳ್ತಿದೆ. ಕಚ್ಚಕ್ ಬರಲಿಲ್ಲ ಅಂದ್ರೆ ಕೊಡಿ, ನಾವು ಕಚ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಕೋರೆಗಾಂವ್ ಹೋರಾಟದ ವಿಜಯಶಾಲಿಗಳಿಗೆ ಹೇಳಿ ಜಿಂದಾಬಾದ್. ಕೋರೆಗಾಂವ್ ಹೋರಾಟದ ವಿಜಯಶಾಲಿಗಳಿಗೆ ಹೇಳಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಸರಂಗೆ ಹಿಡ್ಕೊಳ್ಳಿ ಸರ್, ಜರೆ ಸರ್, ನೀವು ಹಂಗೆ ನಿಂತ್ಕೊಳ್ಳಿ. ಓಕೆ. ಹಲೋ ಹಲೋ ಹಲೋ. ಕೊರೆಗಾಂವ್ ಸಿದ್ದನಾಯಕನಿಗೆ, ಕೊರೆಗಾಂವ್ ಸಿದ್ದನಾಯಕನಿಗೆ, ಕೊರೆಗಾಂವ್ ಸಿದ್ದನಾಯಕನಿಗೆ. ಪರಿಶಿಷ್ಟ ಜಾತಿ ನಿವೃತ್ತ ನೌಕರ ಸಂಘದ ವತಿಯಿಂದ ಬಿಂಬಗುರಂಬ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಜವರೇಂದ್ರ ಅಧ್ಯಕ್ಷತೆ ವಹಿಸಬೇಕಂತ ಕೋರ್ತಾ ಅವರಿಗೆ ಸ್ವಾಗತನ ಬಯಸ್ತಾ ಇದ್ದೀನಿ.
ಹಾಗೇನೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ನಮ್ಮ ಹಿರಿಯ ದಲಿತ ನಾಯಕರು ಮತ್ತೆ ಟಿಎಸ್ಪಿಯ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಕೆ.ಟಿ. ರಾಧಾಕೃಷ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತನ ಬಯಸ್ತೇನೆ. ಹಾಗೇನೆ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ DSS ಮತ್ತು ಚಳುವಳಿಗಾರರಾದ ಶ್ರೀ ಮರ್ಲೆ ಅಣ್ಣಯ್ಯನವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇನೆ. ಹಾಗೇನೆ ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ದಂಟೋಕಿ ಶ್ರೀನಿವಾಸರವರು DSS ರಾಜ್ಯ ಸಂಚಾಲಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇನೆ. ಹಾಗೇನೆ ಈ ದಿನದ ಕಾರ್ಯಕ್ರಮಕ್ಕೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ರವಿ ಬಸಪ್ಪನವರು ಆಗಮಿಸಿದರೆ ಅವರಿಗೆ ವಿಶೇಷ ಸ್ವಾಗತನ. ಹಾಗೇನೆ ಗುರುಶಾಂತಪ್ಪನವರು ರೈಸ್ ಸಂಘದ ಲೀಡ್ರು, ಅವರಿಗೂ ಸಹ ಈ ಕಾರ್ಯಕ್ರಮ ಸ್ವಾಗತನ ಬಯಸ್ತೇನೆ. ಮತ್ತು ಕಾಂಗ್ರೆಸ್ ಮುಖಂಡರಾದ ನಮ್ಮ ರಾಮಚಂದ್ರ ಹಿರೇಮಗಳೂರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಬಯಸ್ತೇನೆ. ಮತ್ತು KSRTC ನೌಕರ ಸಂಘದ ಸದಸ್ಯರಾದಂಥ ಪ್ರದೀಪ್ ರವರು, ಪುಟ್ಟರಾಜರವರು ಮತ್ತೆ ಮಹೇಶ್ವರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇವೆ. ಹಾಗೇನೆ ಗೌತಮ ಬುದ್ಧ ಸೊಸೈಟಿ ಅಧ್ಯಕ್ಷರಾದಂಥ DK ಬಸವರಾಜರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇನೆ. ಹಾಗೇನೆ ವಿರೂಪಾಕ್ಷರವರು DSS, ಅವರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಲಕ್ಯ ಸಂತೋಷರವರು DSS, ಅವರಿಗೂ ಸಹ ಸ್ವಾಗತನ ಬಯಸ್ತೇನೆ. ಹಾಗೂ ನಿವೃತ್ತ IPS ಅಧಿಕಾರಿ ಮಧುಕರ್ ಶೆಟ್ಟಿ ಅವರು ಮಠದ ನಮ್ಮ ಚೌಡಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇವೆ. ಮತ್ತು ಸಂವಿಧಾನ ಸಂರಕ್ಷಣಾ ವೇದಿಕೆಯ ಕೃಷ್ಣಮೂರ್ತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತಾ ಇದ್ದೇನೆ. ಅಂಬೇಡ್ಕರ್ ಸ್ಟಡಿ ಸರ್ಕಲ್ನ ಚಂದ್ರಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತನ ಬಯಸ್ತೇವೆ. ಹಾಗೇನೆ ಅವತ್ತಿನ ಒಂದು ವ್ಯವಸ್ಥೆಯ ವಿರುದ್ಧ ನಡೆದಂತ ಒಂದು ಸಂಘರ್ಷ, ಸ್ವಾಭಿಮಾನದ ಸಂಘರ್ಷ. ಬಂಧುಗಳೇ, ಇವತ್ತು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಮೈನಾರಿಟೀಸ್ ನಾವಿವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಇತರ ಹಿಂದುಳಿದ ವರ್ಗದವರು ಅಂತ ಹೇಳ್ತೀವಿ. ಈ ದೇಶದ 85% ಇರ್ತಕ್ಕಂಥ ಜನಸಂಖ್ಯೆ ಹೊಂದಿರತಕ್ಕಂಥ ಈ ದೇಶದ ಇತಿಹಾಸವನ್ನು ನಾವು ನೋಡಿದಾಗ, ನಾವು ಇತಿಹಾಸದ ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಿದಾಗ ನಮಗೆ ಈ ಸಮುದಾಯದ ಜನರ ಇತಿಹಾಸಗಳ ದಾಖಲಾತಿಗಳ ಸಂಖ್ಯೆ ಕಡಿಮೆಯಾಗಿ ಕಾಣುತ್ತೆ. ಇತಿಹಾಸ ಪುಸ್ತಕದ ನಾವು ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿ ನಾವು ಯಾವ ಯುದ್ಧಗಳನ್ನ ನೋಡ್ತೀವಿ, ಅಲೆಕ್ಸಾಂಡರ್ ದಂಡಯಾತ್ರೆನ ನೋಡ್ತೀವಿ, ಕೊಲಂಬಸ್ ಯಾವ ದೇಶ ಕಂಡಿಡಿದಂತ ನೋಡ್ತೀವಿ, ಯಾವ ಮಹಾರಾಜರ ಹೋರಾಟಗಳ ಇತಿಹಾಸಗಳನ್ನ ನೋಡ್ತೀವಿ, ಪೌರಾಣಿಕಕ್ಕೆ ಹೋದ್ರೆ ಮಹಾಭಾರತ ರಾಮಾಯಣಗಳನ್ನ ನೋಡ್ತೀವಿ, ಪ್ರತಿಯೊಂದನ್ನು ನೋಡ್ತೀವಿ. ಆದರೆ ಈ ದೇಶದ ನೆಲಮೂಲದಲ್ಲಿ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದು ಕುಲಕಸಬ ಆಧಾರಿತವಾಗಿ ಜಾತಿಯಾಗಿ ವಿಭಜನೆ ಆಗಿರ್ತಕ್ಕಂಥ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಮೈನಾರಿಟಿಗಳ ಇತಿಹಾಸ ಯಾವುದೇ ಇತಿಹಾಸ ಪುಸ್ತಕದಲ್ಲಿ ಬಹುತೇಕ ದೊಡ್ಡ ಮಟ್ಟದಲ್ಲಿ ದಾಖಲಾಗಲಿಲ್ಲ. ಅದರಲ್ಲೂ ಎಲ್ಲ ಯುದ್ಧಗಳ ವಿಚಾರಗಳನ್ನು ದಾಖಲಾಗಿದೆ ನಮ್ಮಲ್ಲಿ. ಈ ಆಂಗ್ಲೋ ಇಂಡಿಯನ್ ಯುದ್ಧ ಆಗಿರ್ಬೋದು, ಬ್ರಿಟಿಷ್ ಯುದ್ಧ ವಿರುದ್ಧ ಅನೇಕ ಯುದ್ಧಗಳ ವಿಚಾರ ಆಗಿರ್ಬೋದು, ಆಂಗ್ಲೋ ಮೈಸೂರು ಯುದ್ಧ ಆಗಿರ್ಬೋದು, ಎಲ್ಲ ವಿಚಾರಗಳು ದಾಖಲೆಲ್ಲ ನೋಡಿದ್ವಿ ನಾವು. ಆದರೆ ಕೋರೆಗಾಂವ್ ವಿಜಯೋತ್ಸವದ ಈ ಒಂದು ಯುದ್ಧ ಎಷ್ಟು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು? ಕೇವಲ 208 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಯುದ್ಧ. ಇದು ನಾವು ಹಾಕಿದೀವಿ. 208 ಬಹಳ ದೊಡ್ಡ ವರ್ಷಗಳೇನಲ್ಲ. ಅದು ಸಾವಿರಾರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಯುದ್ಧಗಳನ್ನ ಇತಿಹಾಸ ಪುಟದಲ್ಲಿ ದಾಖಲು ಮಾಡಿದೀವಿ. ಆದ್ರೆ 208 ವರ್ಷಗಳ ಹಿಂದೆ ನಡೆದಂತ ಯುದ್ಧದ ಒಂದು ಮಾಹಿತಿಯನ್ನು ನಾವು ಇತಿಹಾಸದಲ್ಲಿ ತಿಳಿಸಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಕಾರಣ? ಅದ್ರಿರ್ತಕ್ಕಂಥ ಹಿಂದಿರ್ತಕ್ಕಂಥ ಶಕ್ತಿ ಏನು? ಹಾಗಾದ್ರೆ ಈ ದೇಶದ ನೆಲಮೂಲದ ಸಂಸ್ಕೃತಿಯಲ್ಲಿ ಹುಟ್ಟಿರ್ತಕ್ಕಂಥ SC ST OBC ಮೈನಾರಿಟಿ ಮೂಲ ನಿವಾಸಿಗಳಿಗೆ ಇತಿಹಾಸನೇ ಇಲ್ವಾ ಅಂತೇಳಿ ಆಲೋಚನೆ ಮಾಡಿದಾಗ ಇತಿಹಾಸ ಇದೆ. ನಮ್ದು ಬಹಳ ದೊಡ್ಡ ಇತಿಹಾಸ, ಬಹಳ ದೊಡ್ಡ ಸಂಸ್ಕೃತಿ. ಅದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಈಗ ನಮ್ಮ ಹಳ್ಳಿ ವಾದ್ಯ. ಈ ಹಳ್ಳಿ ವಾದ್ಯದ ಒಂದು ಸೊಗಡು ಏನಿದೆಯಲ್ಲ, ಈ ಸೊಗಡು ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ. ಆದ್ರೆ ದುರದೃಷ್ಟವಶಾತ್ ಏನಪ್ಪಾ ಅಂತಂದ್ರೆ ಈ ಹಳ್ಳಿ ವಾದ್ಯ ಯಾವುದೇ ಮೋರಿ ಊದನಿಗಾಗ್ಲಿ, ಯಾವುದೇ ಹಳಿಗೆ ಬಡಿಯೋನಿಗಾಗ್ಲಿ, ಯಾವುದೇ ತಾಳ ಹಾಕೋನಿಗಾಗ್ಲಿ ಪದ್ಮಭೂಷಣ, ಪದ್ಮವಿಭೂಷಣ ಮಹಾನ್ ಪ್ರಶಸ್ತಿಗಳು ಸಿಗೋದಿಲ್ಲ. ಇಲ್ಲಿ ವೀಣೆ ಬಾರಿಸೋರಿಗೆ, ತಬಲಾ ಬಾರಿಸೋರಿಗೆ, ತಂಬೂರಿ ಬಾರಿಸೋರಿಗೆ ಮಾತ್ರ ಪ್ರಶಸ್ತಿಗಳು ಸಿಗುತ್ತೆ ವಿನಃ
ಅಲ್ಲಿಗೆ ಬಡವರಿಗೆ ಮೊರೆಯುವುದವರಿಗೆ ಪ್ರಶಸ್ತಿಗಳು ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದ್ರೆ ಇವ್ರನ್ನ ಅಂದ್ರೆ ಇವ್ರ ಇತಿಹಾಸವನ್ನು ಬೆಳಕಿಗೆ ಚೆಲ್ಲದ ರೀತಿಯಲ್ಲಿ ನೋಡ್ಕೊಳ್ತಾ ಬಂದಿದ್ದಾರೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕೋರೆಗಾಂವ್ ಯುದ್ಧ. ತುಂಬಾ ಜನಕ್ಕೆ ಡೌಟ್ ಪಡ್ತಾರೆ, ಅಲ್ಲ ನೀವು ಈಗ ಹಿಂದೆ ವಿದ್ಯೆನೇ ಸಿಕ್ಕಿರಲ್ವಲ್ಲ ಇವರಿಗೆ, ಆಸ್ತಿ ಅಧಿಕಾರನ ಕಟ್ಗಾಡಿ ಅವಕಾಶನೇ ಇರಲಿಲ್ಲ, ಹಾಗಾಗಿ ಇವ್ರು ಹೇಗೆ ಯುದ್ಧ ಮಾಡಿದ್ರು, ಇವ್ರಿಗೆ ಹೆಂಗ್ ಸೈನ್ಯ ಸಿಕ್ತು, ಇವ್ರು ಹೇಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಇವರು ಬ್ರಿಟಿಷ್ ಜೊತೆ ಸೇರಿ ಭಾರತೀಯರ ವಿರುದ್ಧ ಯುದ್ಧ ಮಾಡಿ ದೇಶದ್ರೋಹಿಗಳಾಗಿದ್ದಾರೆ, ಬ್ರಿಟಿಷ್ ಪರವಾಗಿದ್ರಲ್ಲ ಅಂತೇಳಿ ಅಂತಕ್ಕಂಥ ವಿಚಾರನೂ ಕೂಡ ಇವತ್ತು ನಾವು ಕೇಳೋದನ್ನ ನೋಡಿದ್ದೇವೆ. ಆದ್ರೆ ನೋಡಿ, ನಮಗೆ ಇತಿಹಾಸ ಗೊತ್ತಾಗುತ್ತೆ. ಈ ಹಿಂದೆ ಅನೇಕ ರಾಜ ಮನೆತನಗಳು ಶೂದ್ರ ಸಮುದಾಯಕ್ಕೆ ಸೇರಿದವ್ರೆ. 1630ರಿಂದ 1680ರವರೆಗೆ ಇದ್ದಂತ ಶಿವಾಜಿ ಮಹಾರಾಜರು, ಮರಾಠ ಪ್ರದೇಶದಲ್ಲಿ ಇದ್ದಂತ ಶಿವಾಜಿ ಮಹಾರಾಜರು ತಮ್ಮ ಕೋಟೆಗಳ ರಕ್ಷಣೆಗೋಸ್ಕರ ಮಹಾರ್ ಸೈನಿಕರನ್ನು ನೇಮಕ ಮಾಡ್ಕೊಳ್ತಾರೆ. ಅದಕ್ಕೆ ಸ್ಪಷ್ಟ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಚಿತ್ರದುರ್ಗದ ಕೋಟೆ. ಚಿತ್ರದುರ್ಗದ ಕೋಟೆ ಕಾವಲು ಕಾಯ್ತಿದ್ದಾನೆ ಯಾರು? ನಾವೇ ನೋಡ್ತೀವಿ. ಚಿತ್ರದುರ್ಗದ ಕೋಟೆ ಕಾವಲು ಕಾಯ್ದ ಒಬ್ಬ ದಂಡನಾಯಕ, ಅವನ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಕಾವಲು ಕಾಯ್ತಿದ್ದು ಒಬ್ಬ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತವ್ರು. ಆತನ ಹೆಂಡತಿ ಒನಕೆ ಓಬವ್ವ. ಆ ಓಬವ್ವ ಊಟ ತಗೊಂಡೋದಾಗ, ಆತನಿಗೆ ಊಟ ತಗೊಂಡೋದಾಗ ನೀರಿಲ್ಲದನ್ನ ಕಂಡು ಆ ನೀರು ತರಲಿಕ್ಕೆ ಆಕೆ ಹೋದಂತ ಸಂದರ್ಭದಲ್ಲಿ ಹೈದರಾಲಿ ಸೇನೆ ಕೋಟೆಯ ಒಂದು ಒಳಗಡೆ ನುಸುಳ್ತಿರ್ತಕ್ಕಂಥ ಸುದ್ದಿಯನ್ನ ತಿಳಿದು ತನ್ನ ಗಂಡನ ಊಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆಕೆ ಒನಕೆನ ತಗೊಂಡು ಹೋಗಿ ಶತ್ರುಗಳನ್ನ ಸೇರಿದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆಕೆ ಯಾಕಪ್ಪ ಇನ್ನು ನೀರು ತಗೊಂಡು ತರಲಿಕ್ಕೆ ಹೋದಾಗ ಬರ್ಲಿಲ್ಲ ಅಂತ ಹೇಳಿ ಆ ಏನು ಕೋಟೆ ಕಾವಲುಗಾರ ಅಲ್ಲಿ ಹೋಗಿ ನೋಡಿದಾಗ ಆಕೆಯ ಒಂದು ರೌದ್ರಾವತಾರ ನೋಡಿದಾಗ ಆಕೆ ಕೂಗಿ ಹೇಳ್ತಾಳೆ, ಹೈದರಾಲಿಯ ಸೈನ್ಯ ಬಿಟ್ಟು ಇದು ಚಿತ್ರದುರ್ಗದ ಕೋಟೆ ಮೇಲೆ ದಾಳಿ ಮಾಡಿವೆ, ನೀವು ಹೋಗಿ ರಣಕಾಳೆನ ಊದಿ ಅಂತ ಹೇಳಿ. ಅವತ್ತು ಆ ರಣಕಾಳೆ ಊದಿದ ಪ್ರತೀಕವಾಗಿ ಮತಕರಿ ನಾಯಕರ ಒಂದು ಸೈನ್ಯ ಏನಾಯ್ತು, ಆ ಒಂದು ಹೈದರಾಲಿಯ ಸೈನ್ಯವನ್ನ ಸೋಲಿಸ್ತಕ್ಕಂಥ ಕೆಲಸ ಆಯ್ತು. ಇದನ್ನ ನಾನು ಯಾಕಪ್ಪ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಕೋಟೆ ಕಾವಲನ್ನ ಕಾಯ್ತಿದ್ದವರು ಅವತ್ತಿನ ಅಸ್ಪೃಶ್ಯ ಜನಾಂಗ, ರಣಕಾಳೆಯನ್ನ ಊದ್ತಿದ್ದಾರೆ. ಇವತ್ತು ಕೂಡ ಹಳ್ಳಿಗಳಲ್ಲಿ ಕಾಳನ್ನ ಊದ್ತಕ್ಕಂಥವ್ರು ಯಾರು? ನಾವೆಲ್ಲ ಯಾವುದೇ ಊರಿಗೆ ಹೋಗಿ ನೋಡಿ, ಯಾವುದೇ ಪ್ರದೇಶದಲ್ಲಿ ನೋಡಿ, ಇವತ್ತು ನಮ್ಮ ಹಳ್ಳಿ ಜೊತೆಗೆ ಕಹಳೆ, ಕೊಂಬು ಕಾಳೆ ಇದ್ದೇ ಇದೆ. ಆ ಕಾಳೆನ ಊದ್ತಕ್ಕಂಥವರೆಲ್ಲ ಪರಿಶಿಷ್ಟ ಜಾತಿ ಸೇರಿದವ್ರೆ. ಅಂದ್ರೆ ಈ ಸಂಸ್ಕೃತಿನ ಹುಟ್ಟಾಕ್ತವ್ರು ನಾವೇ, ಕೋಟೆ ಕಾವಲುಗಳನ್ನ ಕಾಯ್ತಿದ್ದವ್ರು ನಾವೇ. ಆದ್ರೆ ಆಡಳಿತ ಮಾಡ್ತಿದ್ದವರು ಇತರ ಹಿಂದುಳಿದ ವರ್ಗದವರು. ಉದಾಹರಣೆಗೆ ಶಿವಾಜಿ ಮಹಾರಾಜರು ಹಿಂದುಳಿದ ವರ್ಗದವರು. ಅವರು ಕೂಡ ಮಹಾರಾಸ ಒಂದು ದೊಡ್ಡ ಒಂದು ಸೈನ್ಯವನ್ನ ತಯಾರು ಮಾಡಿದ್ರು. ಅವರಿಗೆ ಕೋಟೆ, ಅನೇಕ ಕೋಟೆಗಳ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿದ್ರು. ಅದರಲ್ಲಿ ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲೂ ಕೂಡ ಏನು ಪೇಶ್ವೆಗಳು ಅಥವಾ ಈ ವೈದಿಕ ಶಾಹಿ ವ್ಯವಸ್ಥೆ ಆರ್ಯರ ಈ ದೇಶಕ್ಕೆ ಆಗಮನ ಆದ ನಂತರ ಈ ವರ್ಣ ವ್ಯವಸ್ಥೆ ಸೃಷ್ಟಿ ಮಾಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಸೃಷ್ಟಿ ಮಾಡಿ, ಆ ಶೂದ್ರನ್ನ ಈ ವರ್ಣ ವ್ಯವಸ್ಥೆನ ಒಪ್ಕೊಂಡವ್ರನ್ನೆಲ್ಲ ಸವರ್ಣೀಯರು ಅಂತ ಕರೆದು, ವರ್ಣ ವ್ಯವಸ್ಥೆ ಯಾರು ವಿರೋಧ ಮಾಡಿದ್ರು ಅವ್ರನ್ನ ಅವರ್ಣೀಯರು ಅಂತ ಕರೆದು ಅವ್ರನ್ನ ಊರಿಂದ ಹೊರಗಿಟ್ಟಿದ್ರ ಪರಿಣಾಮವಾಗಿ ನಾವಿವತ್ತು ಅಲೆಮಾರಿಗಳಾಗಿ ಕಾಡಲ್ಲಿ ಎಸ್ಟಿಗಳಾದ್ರೂ ಊರಲ್ಲಿದ್ದವರು ಎಸ್ಸಿಗಳಾಗಿ ಒಂದು SC/ST ಪಟ್ಟಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಒಂದು ಪಟ್ಟಿ ರೆಡಿ ಆಯಿತು. ಅಂತ ಒಂದು ಸಮುದಾಯಕ್ಕೆ ಸೇರಿದಂತ ನಾವುಗಳು ಹಿಂದೆ ಕೋಟೆಯನ್ನ ಕಾವಲು ಕಾಯ್ತಿದ್ದಂತ ಮಹಾರ್ನ ಒಂದು ರೆಜಿಮೆಂಟ್. ಈ ಮರಾಠ ಪ್ರಾಂತ್ಯದಲ್ಲಿ ಶಿವಾಜಿ ಮಹಾರಾಜರು ಏನು ಆಡಳಿತ ಮಾಡಿದ್ರು, ಅವರ ಆಸ್ಥಾನದಲ್ಲಿ ಪೇಶ್ವೆ ಅಂತಕ್ಕಂಥದ್ದು ಒಂದು ಹುದ್ದೆ, ಅದೊಂದು ಪೋಸ್ಟ್, ಸೈನ್ಯದ ಒಂದು ಹುದ್ದೆ. ಆ ಪೇಶ್ವೆಗಳ ಜಾಗದಲ್ಲಿ ಬಹುತೇಕ ವೈದಿಕ ಶಾಹಿಗಳೇ ಬಂದು ಆ ಹುದ್ದೆಲ್ಲ ಕೂರ್ತಾ ಇದ್ರು. ಇವತ್ತಿಗೂ ನೀವು ಭಾರತದ ಸೈನ್ಯ ನೋಡಿ, ಅದು ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಆರ್ಮಿ ಆಗಿರ್ಬೋದು, ಅದರ ಮುಖ್ಯ ದಂಡಾಧಿಕಾರಿಗಳು, ಮುಖ್ಯ ಸೇನಾಧಿಕಾರಿಗಳೆಲ್ಲ ಕೂಡ ಯಾವುದೋ ಶರ್ಮಾ, ವರ್ಮಾ, ದ್ವಿವೇದಿ ಅಂತ ವೈದಿಕರೇ ಇರ್ತಾರೆ. ಇವತ್ತು ಆವತ್ತಿನ ಹಿಂದಿನ ಶಾನುಭೋಗರು, ಪಟೇಲರು ಆ ಜಾಗದಲ್ಲಿ ಆ ಒಂದು ಹುದ್ದೆಯನ್ನು ಯಾರು ವಹಿಸ್ಕೊಳ್ತಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ಹಿಂದೆ ಸೈನಿಕರಲ್ಲಿ ಕೂಡ ಪೇಶ್ವೆಗಳು ಅಂತಂದ್ರೆ ಒಬ್ಬ ದಂಡನಾಯಕರ ಹುದ್ದೆ, ಆ ಜಾಗದಲ್ಲಿ ಬಹುತೇಕ ವೈದಿಕರೇ ಕೂರ್ತಾ ಇದ್ರು. ಅವರ ಯಾವತ್ತು ದೃಷ್ಟಿ ಒಂದು ಇದ್ರ ಮೇಲಿತ್ತು, ಏನು ನನ್ನ ಕಣ್ಣು ಮುಂದೆ ಶೂದ್ರ ರಾಜರು ಆಳ್ತಾ ಇದ್ದಾರೆ, ಅವರ ಆಳ್ವಿಕೆಯಲ್ಲಿ ನಾವು ಸೇನಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದೀವಿ, ಯಾವ್ದಾರ ರೀತಿಯಲ್ಲಿ ನಾವು ಈ ಸೈನ್ಯ ಈ ಒಂದು ಪ್ರದೇಶವನ್ನು ನಾವು ಕೈ ತಗೊಳ್ಬೇಕು ಅಂತೇಳಿ ಬಹಳ ಕಾಯ್ತಾ ಇದ್ವಿ. ಅದು ನಮ್ಗೆಲ್ರಿಗೂ ಹಿಂದಿನ ಇತಿಹಾಸದಲ್ಲಿ ಗೊತ್ತಿದೆ. ಶಿವಾಜಿ ಮಹಾರಾಜರ 1680 ನಂತರ, ಶಿವಾಜಿ ಮಹಾರಾಜರ ಮರಣದ ನಂತರ ಪೇಶ್ವೆಗಳು ಸಮಯ ಸಾಧಿಸಿ
ತಮ್ಮ ಈ ಇಡೀ ಮರಾಠ ಪ್ರಾಂತ್ಯವನ್ನ ತಮ್ಮ ಕೈಗೆ ಅಧಿಕಾರಕ್ಕೆ ತಗೊಂಡ್ರು. ತಗೊಂಡ ನಂತರ ಅವ್ರು ಮಾಡಿದ್ದೇನಪ್ಪ ಅಂತಂದ್ರೆ ಮಹಾರ್ ರೆಜಿಮೆಂಟ್ ನಲ್ಲಿ ಏನು ಮಹಾರಿದ್ರು ಅವರಿಗೆ ಹಿಂದೂ ಧಾರ್ಮಿಕ ಪದ್ಧತಿ ಏನು ಮನುಸ್ಮೃತಿ ಇತ್ತು, ಆ ಮನುಸ್ಮೃತಿನಲ್ಲಿ ಏನು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನ ಸ್ಥಾಪನೆ ಮಾಡುವಂತ ಬ್ರಿಟಿಷರು ತಮ್ಮ ಒಂದು ವ್ಯಾಪಾರ ವ್ಯವಹಾರಕ್ಕೋಸ್ಕರ ತಮ್ಮ ಒಂದು ಏನು ಗೋದಾಮುಗಳನ್ನ ತಮ್ಮ ಏನು ವಸ್ತುಗಳ ಸಂಗ್ರಹ ಮಾಡ್ತದನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಕೆಲವು ಸೈನಿಕರು ನೇಮಕ ಮಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಸುಲಭವಾಗಿ ಸಿಕ್ಕಂತ ಸೈನಿಕರು ಯಾರಪ್ಪ ಅಂತಂದ್ರೆ ಈ ಮಹಾರ್ ಸೈನಿಕರು. ಯಾಕೆ ಅಂತಂದ್ರೆ ಇವ್ರಿಗೆ ಯಾವುದೇ ವೃತ್ತಿ ಇರಲಿಲ್ಲ, ಬೇರೆ ಬೇರೆ ವೃತ್ತಿ ಎಲ್ಲ ಒಂದೊಂದು ಕುರು ಕಸಬನ ಮಾಡ್ತಾ ಇದ್ರು. ಕುರುಬರು ಕುಡಿ ಹಾಕೊಂಡಿದ್ರು, ಮಡಿವಾಳರು ಬಟ್ಟೆ ಹಾಕೊಂಡಿದ್ರು, ಕುಂಬಾರರು ಮಡಕೆ ವಿಜಯೋತ್ಸವ ಕಾರ್ಯಕ್ರಮದ ಹಮ್ಮಿಕೊಂಡಂತ ಎಲ್ಲ ವರಿಷ್ಠ ನಿವೃತ್ತ ನೌಕರ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ. ಬರಬೇಕು ಗಸ್ತು, ಹಳ್ಳಿ ಗಸ್ತು ಬರ್ಬೇಕು, ಹಳ್ಳಿ ಗಸ್ತು ಬರ್ಬೇಕು.
ವಿಶೇಷವಾಗಿ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೀಮಾ ಕಾಂಗ್ರೆಸ್ ವಿಜಯೋತ್ಸವಕ್ಕೆ बोलो जय भीम के बोलो जय भीम के बोलो जय भीम के ಹೊರಗ ವಿಜಯೋತ್ಸವದ ಮುಖ್ಯ ಸ್ಥಳದ ತಾಡ್ರಪ್ಪ ಎಲ್ಲರೂ ಫೋಟೋ ತೆಗೆದಿರೋದು ಚಳಿ ಎಲ್ಲ ಓಡೋದು ಜಾಸ್ತಿ ಸಾಯಂಕಾಲ ಬೇಕಿತ್ತ ಸಾಯಂಕಾಲ ಬೇರೆ ಇಲ್ಲಿ ಏನ್ ಮಾಡಕ್ಕಾಗ ನೀರು ಕಷ್ಟಪಟ್ಟಿದ್ದಕ್ಕೆ ಅನ್ಕೊಳ್ಳೋದು ಮಿಕ್ಸ್ ಚಳಿಗೆ ಏಳನೇ ತಾರೀಕು ಮುಂದುವರೆಗೆ